ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಒಬ್ಬರು ನೋಡಿದ್ರೆ ಮತ್ತೊಂದು ಸಲ ಅವ್ರನ್ನ ನೋಡಿದಾಗ ಅವ್ರು ನಮ್ಮನ್ನು ಇಷ್ಟಪಡಬೇಕು. ಹಾಗಂತ ಇಲ್ಲಿ ಆ್ಯಕ್ಟ್ ಮಾಡೋದು ಬೇಕಾಗಿಲ್ಲ, ಒಳ್ಳೆಯವರಾಗಿರ್ಬೇಕಷ್ಟೇ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಸಮಾಚಾರ ಯೂಟ್ಯೂಬರ್ ಮೈಸೂರು ಹುಡುಗ. ಸೊ ಸದ್ಯಕ್ಕೆ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ ನಾನು ನಿಮ್ಮ ಹತ್ರ ಯಾವ ವಿಚಾರದ ಬಗ್ಗೆ ಮಾತಾಡೋ ಬನ್ನಿ ಅಂತ. ಸೊ ಒನ್ ಆಫ್ ದ ಯಂಗ್ ಇಂಡಿಯನ್ ಚಾಂಪಿಯನ್ ಚೆಸ್ಸಲ್ಲಿ ಈಗ ನನ್ನೇ ಆಗಿದ್ದು ಗುಕೇಶ್ ಅಂತ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು, ನಾವು ನಮ್ಮ ದೇಶದಲ್ಲಿ ಏನು ಗೊತ್ತಾ, ಸ್ಪೋರ್ಟ್ಸ್ ಕಬಡ್ಡಿ ಫುಟ್ಬಾಲ್ ಅವಷ್ಟಕ್ಕೆ ಬಿಟ್ಟರೆ ಬೇರೆ ಇನ್ಯಾವ ಸ್ಪೋರ್ಟ್ಸ್ಗೂ ಅಷ್ಟು ಪ್ರಿಫರೆನ್ಸ್ ಈ ಮೂರು ಕೂಡ ಅಷ್ಟು ಕೊಡೋಲ್ಲ. ಬಟ್ ಎಲ್ಲದಕ್ಕೂ ಕೊಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಆ ಸಪೋರ್ಟ್ ಯಾವಾಗ ಬರುತ್ತೆ ಅಂದರೆ ಒಂದು ಒಲಿಂಪಿಕ್ ನಡೀತಿರ್ಬೇಕಾದ್ರೆ ಅದು ಫೈನಲ್ ಮ್ಯಾಚ್ ಅಂತ ಗೊತ್ತಾದಾಗ ಬರುತ್ತೆ. ಇಲ್ಲ ಅಂದರೆ ಗೆದ್ದ ಮೇಲೆ ಸೆಲೆಬ್ರೇಷನ್, ಗೆದ್ರಪ್ಪ, ಇಲ್ಲ ಒಂದು ರನ್ನರ್ ಅಪ್ ಆದ್ರಪ್ಪ ಅಂತ ಸೆಲೆಬ್ರೇಷನ್ ಮಾಡ್ತೀವಿ ಹೊರತು ಅಲ್ಲಿ ಹೋಗಿದ್ದಾರೆ ಅಂತ ನಾವು ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳೋಷ್ಟು ನಮಗೆ ಇನ್ಫಾರ್ಮೇಷನ್ ತಲುಪಲ್ಲ. ಈಗ ನಮಗೆ ಕ್ರಿಕೆಟ್ದು ಹೆಂಗೆ ಇನ್ಫಾರ್ಮೇಷನ್ ಬರ್ತಿದೆ ನೋಡಿ, ಈಗ ನಾವು ಈ ಪರ್ಟಿಕ್ಯುಲರ್ 3 ಮ್ಯಾಚ್ನಾಗ ಗೆಲ್ಲೇಬೇಕು ಆ ಥರ ಇದು ಬರೋದೇ ಇಲ್ಲ. ಅದೊಂದು ಆ್ಯಸ್ ಒಂದು ಕ್ರಿಕೆಟ್ ಪ್ಲೇಯರ್ ಆ್ಯಂಡ್ ಪ್ರೊಫೆಷನ್ ಆ್ಯಂಡ್ ಸ್ಪೋರ್ಟ್ಸ್ ಪರ್ಸನಾಗಿ ಅದೊಂದು ಬೇಜಾರಾಗುತ್ತೆ. ಬೇರೆ ಸ್ಪೋರ್ಟ್ಸ್ಗಳಿಗೂ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು. ಆ್ಯಂಡ್ ಸೊ ಮೇನಾಗಿ ಟಾಪಿಕ್ಗೆ ಬರೋದಾದರೆ, ಗುಕೇಶ್ ದ 18 years ಯಂಗ್ ಬಾಯ್, ದ ಚಾಂಪಿಯನ್. ಸೊ ಅವ್ರು ಬಂದು ತೆಲಂಗಾಣದವರು. ಸೊ ಅವ್ರ ಅಪೋಸಿಟ್ ಇದ್ದಿದ್ದು ಈಗ ಲಾಸ್ಟ್ ಇಯರ್ ಚಾಂಪಿಯನ್ ಡಿಂಗ್ ಲಿರನ್. ಸ್ಪೆಲ್ ಅಡ್ಜಸ್ಟ್ ಆದರೆ ಸ್ಪೆಲ್ ಏನಾದರೂ ಸ್ವಲ್ಪ ತಪ್ಪಾರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ತಪ್ಪಾಗೇ ಆಗುತ್ತೆ. ಒಂದೊಂದು ಸಲ ನಮ್ಮ ಇಂಡಿಯನ್ಸ್ನೇ ಸ್ಪೆಲ್ಗಳು ಕರೆಕ್ಟಾಗಿ ಬರೋಲ್ಲ, ಇನ್ನು ಬೇರೆಯವ್ರು ಬರುತ್ತೆ. ಸೊ ಅವ್ರದ್ದು ಆ್ಯಂಡ್ ದ ಗಾಡ್ ಆಫ್ ಚೆಸ್ ಅಂತ ಕರೆಯೋದು ನಮ್ಮ ಇಂಡಿಯಾದಲ್ಲಿ ವಿಶ್ವನಾಥ್ ಆನಂದ್ ಅಂತ ಒಬ್ಬರಿದ್ದಾರೆ. ಸೊ ಅವರೇ ಫಸ್ಟ್ ಇಂಡಿಯನ್ ಚಾಂಪಿಯನ್ ಆಗೋದಕ್ಕೆ ಚೆಸ್ಸಲ್ಲಿ. ಸೊ ಆ್ಯಂಡ್ ಆಫ್ಟರ್ ದಟ್ ಫಾದರ್ ಆಫ್ ಅ ಚೆಸ್ ಇಸ್ ವಿಲಿಯಮ್ ಸ್ಟೆನ್ಝಿ. ವರ್ಲ್ಡ್ಸ್ ನಂಬರ್ 1 ಪ್ಲೇಯರ್ ಇಸ್ ಮಂಗ್ನೂಸ್ ಚಾರ್ಲನ್ ಸಮಥಿಂಗ್ ಏನೋ ಇರಬೇಕು, ವರ್ಲ್ಡ್ಸ್ ನಂಬರ್ 1 ಅವರು. ಸೊ ಆ್ಯಂಡ್ ಆ್ಯಕ್ಚುಲಿ ಫಸ್ಟ್ ಗೆದ್ದಿದ್ದು ಚೆಸ್ ಬಂದು, ಆ್ಯಂಡ್ ಚೆಸ್ ಬಗ್ಗೆ ಇನ್ನೊಂದು ಹೇಳಲೇಬೇಕು, ಚೆಸ್ ಇಂಟ್ರೊಡ್ಯೂಸ್ ಮಾಡಿದ್ದು ನಾವು ಇಂಡಿಯನ್ಸೇ. ಆಲ್ಮೋಸ್ಟ್ ಆಲ್ 1500 years ಆಗಿದೆ. ಸೊ ಆಲ್ಮೋಸ್ಟ್ ಆಲ್ ಈ ಚೆಸ್ ರ್ಯಾಂಕಿಂಗಲ್ಲಿ ಎಂಟೈರ್ ವರ್ಲ್ಡಲ್ಲಿ ನಾವು ನೋಡಿದ್ರೆ ನಾವು 4th ಪೊಸಿಷನ್ ಏನೋ ಇದ್ದೀವಿ. ಫಸ್ಟ್ ಪೊಸಿಷನಲ್ಲಿ ರಷ್ಯಾ, ಸೆಕೆಂಡ್ ಪೊಸಿಷನಲ್ಲಿ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಆ್ಯಂಡ್ ಆಫ್ಟರ್ ದಟ್ ಚೈನಾ, ಆಮೇಲೆ ಇಂಡಿಯಾ. ಸೊ ನಾನು ಹೇಳೋದೊಂದೇ, ಬೇರೆ ಸ್ಪೋರ್ಟ್ಸ್ಗಳು ಪ್ರಾಮುಖ್ಯತೆ ಕೊಡ್ರಿ. ಆ್ಯಂಡ್ ಕ್ರಿಕೆಟ್ ಅಂತೂ ಬಿಡಿ, ಅದು ಓಪನ್ ಆಗಿ ಹೇಳ್ಬೇಕಾದ್ರೆ ಅದು ಕಂಪ್ಲೀಟ್ ರಾಜಕೀಯ ಆಗಿಬಿಟ್ಟಿದೆ. ಆ್ಯಂಡ್ ಕಬಡ್ಡಿ ಬಗ್ಗೆ ಹಿಡಿಯಲ್ಲ ನನಗೆ, ಯಾಕಂದರೆ ನಾನು ಕ್ರಿಕೆಟ್ ಫೀಲ್ಡಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಯಾರ್ಯಾದರೂ ಅಷ್ಟೇ ದಯವಿಟ್ಟು ನೀವು ನಿಮ್ಮ ಮಕ್ಕಳನ್ನ, ಇಲ್ಲ ಯಾರೋ ಚಿಕ್ಕ ಮಕ್ಳುಗಳು ಈ ವಿಡಿಯೋಸ್ ನೋಡ್ತಿದ್ರೆ ಚಿಕ್ಕ ವಯಸ್ಸಿಂದನೇ ಸೇರ್ಕೊಳ್ರಪ್ಪ. ಈಗ ಏನೊಂದು 2ನೇ ಕ್ಲಾಸ್ 3ನೇ ಕ್ಲಾಸಿಂದನೇ ಸೇರ್ಕೊಬಿಡಿ, ಯಾವುದೇ ಸ್ಪೋರ್ಟ್ಸ್ ಆದರೂ. ಕ್ರಿಕೆಟ್ಗೂ ಅಷ್ಟೇ ಬೆಸ್ಟ್ ಸಜೆಷನ್ ಕೊಡ್ತೀನಿ. ಸೊ ಚಿಕ್ಕ ವಯಸ್ಸಿನ ಸೇರ್ಕೊಂಡ್ರೆ ಅದೊಂದು ಈಸಿ ಆಯ್ತಾ ಬರುತ್ತೆ. ಆ್ಯಂಡ್ ನಮ್ಮ ಏಜಿಗೆ ಬಂದಮೇಲೆ ನೀವು ಫಸ್ಟ್ PU ಬಂದು ಸೇರ್ಕೊತೀರಾ ಅಂತ ಹೋದರೆ ಏನು ನೀವು ಚೆನ್ನಾಗಿ ಆಡ್ತೀರ ಅಲ್ಲೇ ಒಳಗಡೆನೇ, ಆ ಊರೊಳಗಡೆನೇ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಆಡ್ಕೊಂಡಿರ್ತೀರ ಹೊರತು ನೀವೆಲ್ಲೂ ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗೋಕ್ಕಾಗಲ್ಲ. ಸೊ ಎಲ್ಲ ಸ್ಪೋರ್ಟ್ಸ್ಗಳಿಗೂ ಸಪೋರ್ಟ್ ಮಾಡಿ, ಎಲ್ಲ ಸ್ಪೋರ್ಟ್ಸ್ ಪರ್ಸನ್ಗಳಿಗೂ ರೆಸ್ಪೆಕ್ಟ್ ಕೊಡಿ ಅಂತ ಹೇಳ್ತಾ, ಸೊ ಈಗ ನಂದಕ್ಕೆ ಬರ್ತೀನಿ. ಸೊ ನಾಳೆ ಇಂಡಿಯಾ ಮ್ಯಾಚ್ ಇದೆ. ಆಲ್ ದ ಬೆಸ್ಟ್ ಗಾಯ್ಸ್, ಚೆನ್ನಾಗಿ ಆಡ್ರಿ. ಮೇ ಬಿ ನನಗನ್ಸೋದೆ ಚಾಂಪಿಯನ್ಸ್ ಆಯ್ತೀವಿ ಅಂತ. ಸೊ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ, ನಿಮ್ಗೆ ಯಾವ ಸ್ಪೋರ್ಟ್ಸ್ ಇಷ್ಟ ಅಂತ ತಿಳಿಸಿ, ನಿಮ್ಗೆ ಯಾವ ಸ್ಪೋರ್ಟ್ಸ್ ಪ್ಲೇಯರ್ ಇಷ್ಟ ಅನ್ನೋದು ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೀವೇನಾದ್ರು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಮರಿದೇನೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪವರ್ ಸ್ಟಾರ್, ಲವ್ ಯು ಆಲ್.